ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜೇಶ, ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಆಚೆ ಇರು. ಅಣ್ಣ, ಇದು ಬರೀ ನಾಟಕ ಅಲ್ವಾ? ನಾನ್ ಬೆಂಕಿ ಹಚ್ಕೋತಿದ್ದಾಗೆ ನೀವೆಲ್ಲರೂ ಬಂದು ನನ್ನ ಕಾಪಾಡ್ತೀರಾ. ನಿಮ್ಗೋಸ್ಕರ ನಾನ್ ಪ್ರಾಣ ಬೇಕಾದ್ರೂ ಕೊಡ್ತೀನಣ್ಣ. ಶಭಾಷ್ ತೀರ್ಥ. ಕಾರ್ಯಕರ್ತರನ್ನ, ನಂಬಿಕಸ್ಥರನ್ನ ಹೀಗೆ ಉಳಿಸ್ಕೋಬೇಕು. ಒಂದೇ ಮಾತಿಗೆ ನಿನಗೋಸ್ಕರ ಜೀವ ಕೊಡ್ತೀನಿ ಅನ್ನಲ್ಲ, ಇವನು ಮಾಡ್ತಾನೆ, ಖಂಡಿತ ಮಾಡ್ತಾನೆ. ನೋಡ್ರಯ್ಯ, ಹುಡುಗರನ್ನ ಬೆಳೆಸೋದಂದ್ರೆ ಹೀಗೆ. ನೀನು ಲಕ್ಷ ಕೊಟ್ರೆ ಬರ್ತಾರೆ ಅಂತೀಯ, ಆದ್ರೆ ತೀರ್ಥ ಪ್ರಾಣ ಕೊಡುವಂತ ಹುಡುಗರನ್ನ ಜೊತೆಲಿಟ್ಕೊಂಡು ಬೆಳೆಸ್ತಾ ಇದ್ದಾನೆ. ಇದು ಕಣೆ ನಾಯಕತ್ವ ಅಂದ್ರೆ. ತೀರ್ಥ, ಇದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನೀನೇ ಮಾಡು. ಆದರೆ ಈ ವಿಷಯ ಎಲ್ಲೂ ಆಚೆ ಬರಬಾರ್ದು. ಹುಷಾರು. ನೀವು ಅಷ್ಟೇ. ಯಾವನ್ ಎಷ್ಟೆಷ್ಟು ಬಡ್ಡಿ ಕೊಡ್ಬೇಕೋ ಎಲ್ಲ ಲೆಕ್ಕ ಹಾಕು. ಬಡ್ಡಿಗೆ ಚಕ್ರ ಬಡ್ಡಿ ಸೇರಿಸಿ ವಸೂಲಿ ಮಾಡ್ತೀನಿ. ನನ್ನೇ ಸ್ಟೇಷನ್ ಮೆಟ್ರೋ ಹಚ್ತಾರಲ್ಲ ಅವರು. ಐತೆ ನನ್ನ ಮಕ್ಳಿಗೆ ಮಾರಿ ಹಬ್ಬ. ಯಾರ ಮನೆಯಲ್ಲೂ ಮಲಗಕ್ ಮಂಚ ಕೂರಕ್ ಕುರ್ಚಿ ಇರ್ಬಾರ್ದು ಕಣ್ಮಗ. ಯಾರಿಗೆ ಕಟ್ಟಕ್ ಆಗಲ್ವೋ ಅವ್ರ ಮನೆ ಪಾತ್ರೆ ಪಗಡಿನೂ ಬಿಡ್ಬೇಡ, ಎಲ್ಲ ಬೀದಿ ಬಿಸಾಕು. ಮಾಡೋಣ ಅವ್ರಿಗೆ. ಇರು, ಲೆಕ್ಕ ಹಾಕ್ತೀನಿ. ಕಾಶಿ, 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 ಯಾಕ್ಲಾ, ಏನಾಯ್ತು? ಎದುರು ಬೇಡ, ಹೇಳು. ನಮ್ಮ ಕಾರ್ಪೊರೇಟರ್ ಶಂಕರಣ್ಣ ಕಡೆಯಿಂದ ಒಂದು ಬೆಂಕಿ ಸುದ್ದಿ ಬಂದಿದೆ. ಪಕ್ಷದ ವಿಚಾರವಾಗಿ ಪ್ರತಿಭಟನೆ ಮಾಡ್ತಿದಾರಲ್ಲ, ಅದರಲ್ಲಿ ಆ ಸುಮನ ತಮ್ಮ ರಾಜೇಶ್ ಮೈಕ್ ಬೆಂಕಿ ಹಚ್ಕೊಳ್ಳೋ ನಾಟಕ ಮಾಡ್ತಿದ್ದಾನಂತೆ. ಸಿಟ್ಟು ನಮ್ಮನ್ನಲ್ಲ ಅವ್ರನ್ನ ಸುಡ್ಬೇಕು ಅಂತಂದ್ಯಲ್ಲಮ್ಮ. ನಿನ್ ಮಾತು ಆ ದೇವ್ರಿಗೂ ಕೇಳಿಸ್ಬಿಡ್ತು ಅನ್ಸುತ್ತೆ. ಅದಕ್ಕೆ ನನಗೆ ಈ ಅವಕಾಶ ಮಾಡಿಕೊಟ್ಟವನೆ. ಆ ರಾಜೇಶಂಗೆ ನಾನೇ ಬೆಂಕಿ ಹಚ್ತೀನಿ. ಒಲೆ ಮೇಲಿಂದ ಪಾತ್ರೆ ಇಳಿಸ್ಬೇಕಾದ್ರೆ ಒಂಚೂರು ನೀರ್ ಸಿಡಿದ್ರೇನೆ ಉರಿಯುತ್ತೆ. ಪಾಪ, ಅಷ್ಟು ಕುದೀತಿರೋ ನೀರು ಕಾಲ್ ಮೇಲೆ ಬಿದ್ದೋದು ಎಷ್ಟು ನೋವ್ತಿದ್ಯೋ. ತುಂಬಾ ನೋವಾಗ್ತಿದೆಯೇನೋ ರಾಜೇಶ? ನಂಗಂತೂ ಅಳುನೇ ಬರ್ತಿದೆ. ನೀನ್ ಕುಂಡ್ಕೊಂಡು ಓಡಾಡೋದನ್ನ
ನೋಡೋದಕ್ಕೆ ಕಷ್ಟ ಆಗ್ತಿದೆ. ನೋಡು, ಎಷ್ಟೊಂದು ಸುಟ್ಟಿದೆ, ಎಷ್ಟು ಉರಿತಿದ್ಯೋ ಏನೋ. ನನ್ ತಲೆ ಮೇಲೆ ಹೊಡಿಬೇಕು ಅಂತ ಅನಿಸ್ತಿದ್ರೆ ಹೊಡಿಯಕ್ ಹೇಳು ರಾಜಿ. ಆದ್ರೆ ನನಗೆ ಹಣಕ್ಕಿಂತ ನಮ್ಮಕ್ಕನ್ ಮಾನ ಮುಖ್ಯ. ನಮ್ಮಕ್ಕನ್ ಮಾನ ಯಾರಾದ್ರೂ ತೆಗೆದ್ರೆ ಕೊಲೆನೇ ಮಾಡ್ಬಿಡ್ತೀನಿ. ನಮ್ಮ ಅಕ್ಕನ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ನಮ್ಮ ಅಕ್ಕನ ವಿಷಯ ಬಂದ್ರೆ ನಾನ್ ಹೀರೋ ಅಂತಾನೆ ಹೇಳೆ. ಅಕ್ಕ, ಇವತ್ ನನ್ ಕಾಲೇಜ್ ಇಲ್ಲ, ನೀನ್ ಅಂಗಡಿಗೆ ಹೋಗು, ಎಲ್ಲ ಕೆಲಸ ನಾನೇ ಮಾಡಿಟ್ಟಿರ್ತೀನಿ. ಪರೀಕ್ಷೆನೂ ಮುಗೀತು, ಸದ್ಯಕ್ಕೆ ಓದ್ಕೊಳಕ್ ಏನೂ ಇಲ್ಲ. ಅದೆಲ್ಲ ಇರ್ಲಿ, ಬೆಳಿಗ್ಗೆಯಿಂದ ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋಗಿದ್ದಾನೆ? ರಾಜಿ, ಅಬ್ಬಬ್ಬಬ್ಬ, ಏನ್ ನಿಮ್ಮಿಬ್ರು ಪ್ರೀತಿ? ನೀನೆಲ್ಲಿ ಅಂತ ಅವ್ನ್ ಕೇಳಿದ ತಕ್ಷಣ ನೀನ್ ಬಂದ್ಬಿಡ್ತೀಯ, ಅವನೆಲ್ಲಿ ಅಂತ ನೀನ್ ಕೇಳ್ತಿದ್ದಂಗೆ ಅವ್ನ್ ಪ್ರತ್ಯಕ್ಷ ಆಗ್ಬಿಡ್ತಾನೆ. ರಾಜಿ, ರಾಜಿ, ರಾಜಿ. ಏನಪ್ಪ ಇವತ್ತು ಇಷ್ಟೊಂದು ಜೋರ್ ದನಿಯಿಂದ ಕೂಗ್ತಿದ್ಯಾ? ಏನಣ್ಣ? ನೀನು ಮತ್ತೆ ಅಕ್ಕ ನನ್ ಜೊತೆ ಬನ್ನಿ. ಎಲ್ಲಿಗೆ? ವಿಜಯಮ್ಮನ್ ಮನೆಗೆ. ಏಯ್ ರಾಜೇಶ, ಮತ್ತೆಲ್ಲ ಎಡವಟ್ ಮಾಡ್ಕೊಂಬಂದೆ? ಅದ್ಯಾಕೆ ಪದೇ ಪದೇ ವಿಜಯಮ್ಮನ ಮೇಲೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಯ್ತೀನಿ ನೀನು? ಕರಿತಿರೋದು ಜಗಳ ಮಾಡೋದಕ್ಕಲ್ಲ ಅಪ್ಪ, ವಿಜಯಮ್ಮನ್ ಋಣ ತೀರ್ಸಕ್ಕೆ. ಇದ್ರಲ್ಲಿ 25,000 ಇದೆ. ರಾಜಿ ಕಾಲೇಜ್ ಫೀಸ್ಗೆ ಅಂತ తీసుಕೊಂಡಿದ್ವಲ್ಲ, ಅದನ್ನ ಕೊಟ್ಬಿಟ್ಟು ಬರೋಣ. ಯಾವಾಗ್ಲೂ ರಾಜಕೀಯದಲ್ಲಿ ಸುಮ್ನೆ ಅಲಿತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಈಗೇನ್ ಹೇಳ್ತೀರಾ? ನಾನ್ ನಂಬ್ಕೊಂಡಿರೋ ಕೆಲಸ ನಾನ್ ಕೈ ಬಿಡಲ್ಲ ಅಂತ ಗೊತ್ತಿತ್ತು, ಸಂಪಾದಿಸ್ಕೊಂಡ್ ಬಂದಿದ್ದೀನಿ. ಇಷ್ಟೊಂದು ದುಡ್ಡು ಯಾರು ಕೊಟ್ರು ಅಂತ ಕೇಳೆ, ಎಲ್ಲಿಂದ ಬಂತು ಅಂತ ಕೇಳು. ಬೇರೆ ಯಾರು ಕೊಟ್ಟಿಲ್ಲ ಅಕ್ಕ, ಕೊಟ್ಟಿದ್ದು ನಮ್ ಕೌನ್ಸಿಲರ್ ತೀರ್ಥಣ್ಣನೇ. ಒಂದ್ ಕೆಲ್ಸ ಇದೆ, ಅದನ್ನ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದೀನಿ, ಅದಕ್ಕೆ ಅಡ್ವಾನ್ಸ್ ಇದು. ಕೌನ್ಸಿಲರ್ ಸಾಹೇಬ್ರಿಗೆ ನಿನ್ನೆ ತಾನೇ ಹೇಳಿದ್ದೆ, ಆಗ್ಲೇ ಕೆಲ್ಸಕ್ಕೆ ಸೇರಿಸ್ಬಿಟ್ರಾ? ಏನ್ ಹಂಗ್ ನಿಂತ್ಬಿಟ್ರಿ? ಹಣ ಹಣ ಅಂತ ಪಾಯ್ ಬಿಡು, ಆ ಎಣದ ಮೇಲೆ ಇದನ್ನ ಎಷ್ಟು. ಅದಕ್ಕೇನಾದ್ರೂ ಪತ್ರ ಬರ್ಕೊಟ್ಟಿದ್ರೆ ಅದನ್ನ ವಾಪಸ್ ಇಸ್ಕೊಂಬರೋಣ ಬನ್ನಿ. ಸುಮ್ನೆ ಓ ಬರವ, ಬೇಗ ಹೋಗ್ಬಾ. ನಮ್ ರಾಜೇಶ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟವನೀಗ. ನೋಡ, ಸಂಪಾದನೆ ಮಾಡ್ಕೊಂಡ್ ಬಂದವನೇ. ನಮ್ ರಾಜೇಶ ಇನ್ ಮುಂದೆ ಯಜಮಾನ ಕಣಮ್ಮ. ಏ ರಾಜೇಶ, ಹಿಂಗೆ ಇದು ಬಿಡ್ಲ, ಅಕ್ಕ ತಂಗಿ ರಕ್ಷಣೆ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡು ಮಗನೇ. ನನ್ನ ಬಗ್ಗೆ ಚಿಂತೆ ಬಿಟ್ಬಿಡು, ನಾನು ನೆಮ್ಮದಿಯಿಂದ ಪ್ರಾಣ ಬಿಟ್ಟು. ಅಯ್ಯೋ ಅಪ್ಪ, ಸಾಯೋ ಮತ್ತೆ ಯಾಕೆ ಆಡ್ತೀಯ? ನನ್ನ ಆಯ್ಸು ಆ ದೇವ್ರು ನಿನ್ಗೆ ಕೊಡ್ಲಿ. ನೀನ್ ಇನ್ನೂ ಬದುಕಿರ್ಬೇಕು. ನಾನ್ ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ಇದಿನ್ನೂ ಶುರು ಅಪ್ಪ, ಮುಂದೆ ನೋಡ್ತಿರು ಇನ್ನು ಏನೇನಾಗುತ್ತೆ ಅಂತ. ನಾನ್ ಹೇಳ್ದಂಗೆ ಅಕ್ಕನ್ ಮದ್ವೆನ ಕಾಲೋನಿನೇ ತಿರುಗಿ ನೋಡ್ಬೇಕು, ಹಂಗ್ ಮಾಡ್ತೀನಿ. ಅಕ್ಕ, ಇವ್ನ್ ಶುರು ಮಾಡದೆ ನಿಲ್ಸೋದೇ ಇಲ್ಲ. ಬನ್ನಿ, ಹೋಗಿ ದುಡ್ಡು ಕೊಟ್ಬಿಟ್ಟು ಬರೋಣ. ಹೊರಡಿ. ದೇವ್ರೆ, ಬಂದ್ ಕಷ್ಟನೆಲ್ಲ ಪಟ್ಟಂತ ತೀರಿಸ್ತಾ ಇದೆಯಲ್ಲಪ್ಪ. ಹಂಗೆ ನಮ್ಮ ಸುಮ್ನಿ ರಾಜೇಶನ ಮುನ್ಸನ್ನು ಕಡಿಮೆ ಮಾಡಿ ಅವರಿಬ್ರು ಮಾತಾಡಂಗೂ ಮಾಡ್ಬಿಡಪ್ಪ. ವಿಜಯಕ್ಕ, ವಿಜಯಕ್ಕ,
ಏನ್ ಬಂದಿದ್ದು? ನಿಮ್ ಋಣ ತೀರ್ಸೋದಕ್ಕೆ. ನಿಮ್ ಋಣದ ಭಾರ ಹೊರೋ ಶಕ್ತಿ ನಮ್ಗಿಲ್ಲ, ಅದಕ್ಕೆ ಇಳ್ಸೋಗೋಣ ಅಂತ ಬಂದ್ವಿ. ನಿಮ್ ಹತ್ರ ತಗೊಂಡಿರೋ 25,000 ಮತ್ತೆ ಅದ್ರದ್ದು 1 ತಿಂಗಳು ಬಡ್ಡಿ ಇದ್ರಲ್ಲಿದೆ. ತಗೊಳ್ಳಿ ನಿಮ್ ಕಾಸನ್ನ. ಏನ್ ಸುಮಿ, ದುಡ್ಡು ಅನ್ನೋದು ನಿಮಗೆ ಕಾಲ್ ಕಸ ಇದ್ದಂಗೈತೆ. ಬೇಕು ಅಂದಾಗ 1,000 ಸಿಗುತ್ತೆ, ಲಕ್ಷನೂ ಹುಡ್ಕೊಂಡ್ ಬರುತ್ತೆ. ನಿನ್ ತಮ್ಮ ದೊಡ್ಡ ಕುಳನೆ ಮಾಡದಂಗ ಅವನೇ. ವಿಜಯಕ್ಕ, ನಾವು ಬಡವರೇ ಇರ್ಬೋದು, ಆದ್ರೆ ನಿಯತ್ತಾಗಿ ಬದುಕ್ತಾ ಇದೀವಿ. ಯಾವ್ದೇ ಕೆಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡ್ಸೋ ಕರ್ಮ ನಮಗ್ ಬಂದಿಲ್ಲ, ಬರೋದು ಇಲ್ಲ. ಈಗ ಸುಮ್ನೆ ಮಾತ್ ಯಾಕೆ? ನಿಮ್ ಸಾಲ ಕೊಡ್ತಿದೀವಲ್ವಾ, ತಗೊಳ್ಳಿ. ತಗೊಳ್ಳೋಣ, ಖಂಡಿತ ತಗೊಳ್ಳೋಣ. ಅದ್ರಾಗ ಏನೈತೆ ಅಮ್ಮ? ಅಷ್ಟಕ್ಕೂ ಇವಳು ತಮ್ಮ ಗಾಳ ಹಾಕಿರೋದು ಕೌನ್ಸಿಲರ್ ಅನ್ನೋ ತಿಮ್ಮಿಂಗ್ಲಕ್ಕೆ. ಆ ತಿಮ್ಮಿಂಗ್ಲಕ್ಕೆ ಅಕ್ಕನ ಮೇಲೆ ಎಷ್ಟು ಅಕ್ಕರೆ ಐತೆ ಅಂತ ನೋಡಿದೀವಲ್ಲ. ಆಸೆ ಇಲ್ದೇನೆ ಯಾರನ್ನ ಆಸರೆ ಆಗ್ತಾರಾ? ರಾಜಿ ಅಣ್ಣ, ನಾವಿಲ್ ಬಂದಿರೋದು ಜಗಳ ಮಾಡೋದಕ್ಕಲ್ಲ. ಅಕ್ಕ ಬರುವಾಗ ಹೇಳಿದ್ಲಲ್ವಾ, ಕೊಚ್ಚೆ ಮೇಲೆ ಕಲ್ ಹಾಕ್ಬಿಡ ಅಂತ. ನೆನ್ಪಿದೆ ತಾನೆ? ಏಯ್, ನೀನ್ ಯಾರು ಮಧ್ಯ ಮಾತಾಡೋದಕ್ಕೆ? ವಿಜಯಕ್ಕನ ಹತ್ರ ಸಾಲ ತಗೊಂಡಿರೋದು ನಾನು, ಅದನ್ನ ವಾಪಸ್ ಕೊಡ್ತಾ ಇದೀನಿ. ನಡೀರಿ ರಾಜಿ. ಏನ್ಲ ಮಗ, ಇವ್ರು ಹಿಂಗ್ ಮೆರಿತವ್ರೆ. ಮೇರಿಲಿ ಮೇರಿಲಿ, ದೀಪ ಹಾರಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಊರಿಲಿ ಬಿಡವೋ.